ಹಿಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ ವಿಪರೀತ ಕಷ್ಟಗಳು, ಸಾಲಬಾಧೆ ಹಾಗೂ ಎಲ್ಲರಿಂದನೂ ದುಃಖ ಅನುಭವಿಸಿ ನೀವು ಒಂಟಿಯಾಗಿದ್ದೀರಾ? ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಾನುಫಲ ಇದೆ ನೋಡೋಣ ಬನ್ನಿ. ಓಂ ನಮೋ ನಾರಾಯಣಾಯ. ಶುಕ್ರ ಲಗ್ನದಲ್ಲೇ ಇರೋದ್ರಿಂದ ನೀವು ಕಳ್ಕೊಂಡಿರೋ ಸುಖ ಸಂತೋಷಗಳು ಸಿಗುತ್ತೆ. ಹಾಗೂ ಶುಕ್ರನಿಂದ ಯಾರ್ಯಾರಿಗೆ ಮದ್ವೆ ಆಗಿರಲ್ಲ ಅವ್ರಿಗೆಲ್ಲ ಮದ್ವೆ ಯೋಗ ಇದೆ. ನಿಮ್ಮ ಆಲೋಚನೆ ಮತ್ತು ಮನಸ್ಸನ್ನ ತಿಳಿ ಮಾಡ್ಕೋಬೇಕಾಗತ್ತೆ. ಇದ್ರಿಂದ ನಿಮ್ಮ ವೈವಾಹಿಕ ಜೀವನ ಕೂಡ ಅದ್ಭುತವಾಗಿರುತ್ತೆ. ಈ ತಿಂಗಳು ನಿಮ್ಗೆ ಹಣಕಾಸು, ಆಸ್ತಿ, ಐಶ್ವರ್ಯ ಸಿಗೋ ಸಾಧ್ಯತೆ ಇದೆ. ಆದ್ರೆ ಚಂಚಲ ಮನಸ್ಸನ್ನ ನೀವು ಬಿಡ್ಬೇಕಾಗತ್ತೆ. ದೊಡ್ಡ ಹೂಡಿಕೆಗಳು ಈ ತಿಂಗಳು ಸೂಕ್ತವಲ್ಲ. ಆದ್ರೆ ನಿಮಗೆ ಬರಬೇಕಾದ ದುಡ್ಡು ಈ ತಿಂಗಳು ಬರೋ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರ್ಬೋದು. ವ್ಯವಹಾರದಲ್ಲಿ ಆರಂಭದಲ್ಲಿ ನಿಧಾನಗತಿಯಲ್ಲಿ ನಡೆಯುತ್ತೆ, ನಂತರ ಲಾಭದಾಯಕವಾಗಿರುತ್ತೆ. ನಿಮ್ಮ ಅಭಿವೃದ್ಧಿನ ಯಾರ ಹತ್ರನೂ ಕೂಡ ನೀವು ಹಂಚ್ಕೋಬಾರ್ದು. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡೋದನ್ನ ಈ ತಿಂಗಳು ಅವಾಯ್ಡ್ ಮಾಡಿ. ಈ ತಿಂಗಳು ಆದಾಯ ಸ್ಥಿರವಾಗಿದ್ರೂ ಕೂಡ ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ವಾತಾವರಣ ಸಾಧಾರಣವಾಗಿರುತ್ತೆ. ನಿಮ್ಮ ಮನೆಯ ಹಿರಿಯರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ವಿದ್ಯಾರ್ಥಿಗಳಿಗೆ ಹಾಗೂ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಈ ತಿಂಗಳು ಒಳ್ಳೆ ಸಮಯ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯದಲ್ಲೂ ಕೂಡ ತಲೆನೋವು, ಹಲ್ಲು ನೋವು ಮತ್ತು ಕಾಲು ನೋವು ಕೂಡ ಬರೋ ಸಾಧ್ಯತೆ ಇದೆ. ಪ್ರತಿ ಮಂಗಳವಾರದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಗರ್ಕೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.